ಮಗ ನೀನು. ಅಲ್ಲಪ್ಪ, ಯಾವುದೋ ಒಂದು ಟಗರನ್ನ ತಂದು ದಿನನಿತ್ಯ ಅದರ ಆರೈಕೆ ಮಾಡ್ತೀಯ. ಇದರಿಂದ ಏನ್ ಸಾಧನೆ ಮಾಡ್ಬೇಕಂತ ಮಾಡಿದ್ಯಪ್ಪ ನೀನು? ಏನು ಸಾಧನೆ ಮಾಡ್ಬೇಕಂತ ಮಾಡಿದೀಯ ಅಂತ ಕೇಳ್ತಾ ಇದೆಯಲ್ಲವ. ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತದೆ ಅವ. ನಿನ್ನ ಮಗ ಮೈಲಾರ ಸಾಕಿದ ಮೈಲಾರಿ ಸಾಹಸ ಹೆಚ್ಚದ್ದು ಅಂತ. ಇದು ಮಾತ್ರ ಸತ್ಯ ತಾಯಿ. ಮೊದಲು ನೀನು ನನಗೆ ಜಗತ್ತನ್ನು ಉದ್ಧಾರ ಮಾಡೋ ಜಗತ್ ರಕ್ಷಕ ನೀನ. ನಾನಿನಲ್ಲಿ ಎಷ್ಟೇ ಬೆಳೆದುಕೊಂಡರೂ ಕೂಡ ನಾನು ಮುತ್ತೈದೆಯಾಗಿ ಬಾಳೋದಕ್ಕೆ ನಿನ್ನ ಮನಸ್ಸೇ ಒಪ್ಪಿಲ್ವಾ ತಾಯಿ? ಗಂಡ ಸತ ರಂಡೆ ಆಗಿ ಸಮಾಜದಲ್ಲಿ ಬಾಳೋದು ಬೇಡ ಅಂತ ಹಣೆಯ ಮೇಲೆ ಕುಂಕುಮ, ಕೈಯಲ್ಲಿ ಹಸಿರು ಬಳೆ, ಕೊಳಲಲ್ಲಿ ಮಾಂಗಲ್ಯ, ಕಾಲಲ್ಲಿ ಕಾಲುಂಗುರ, ಮೂಗಿನಲ್ಲಿ ಮೂಗುತಿ ಹೊತ್ತು ಮುತ್ತೈದೆಯಾಗಿ ತಿರುಗುತ್ತಿರುವೆ. ಯಾಕೆ ಗೊತ್ತಾ ತಾಯಿ? ಧರ್ಮವಂತನಾದ ನನ್ನ ಗಂಡನ ಕೊಂದು ಹಾಕಿ ನಮ್ಮ ಎಲ್ಲ ಆಸ್ತಿಯನ್ನು ಎತ್ತಿ ಹಾಕಿ ಈ ಊರಿನ ಜಮೀನ್ದಾರನಾಗಿ ಮೆರೆಯುತ್ತಿದ್ದಾನಲ್ಲ ನೀಚ, ಆ ನೀಚನ ಸಂಹಾರ ನನ್ನ ಮಗ ಮೈಲಾರಿಯಿಂದಲೇ ಆಗಬೇಕು. ಅಲ್ಲಿವರೆಗೂ ನಾನು ಹಣೆ ಮೇಲಿನ ಕುಂಕುಮ ಈ ತಾಳಿಯನ್ನು ತೆಗೆಯುವುದಿಲ್ಲ ಅಂತ ಪ್ರಾಣ ಬಿಡುವಾಗ ನನ್ನ ಗಂಡನಿಗೆ ಮಾತು ಕೊಟ್ಟಿದ್ದೇನೆ. ಆ ಮಾತನ್ನು ನಾನು ಖಂಡಿತವಾಗಲೂ ಉಳಿಸಿಕೊಳ್ಳುತ್ತೇನೆ. ಈ ಮಾತು ಸತ್ಯ ತಾಯಿ, ಸತ್ಯ.
ಮಗ ಮೈಲಾರ ಮೈಲಾರಿ ಮೈಲಾರಿ ಅವ ಏನವ ಮಗ ಏನ್ ಮಾಡ್ತಿದ್ಯಪ್ಪ ಒಳಗಡೆ ನೀನು? ಏನಿಲ್ಲವ ಇಲ್ಲೆಲ್ಲ ಮೈಲಾರಿಯ ಮೈದಿಗೆ ಇದಕ್ಕೆ ಹುಲ್ಲು ತಿನ್ನಿಸ್ತಾ ಇದೆ ಅಷ್ಟರಲ್ಲಿ ನೀನು ಕೂಗಿದಿ ಅಂತೇಳಿ ಈ ಮೈಲಾರಿಯನ್ನು ಕರೆದುಕೊಂಡು ಹಾಗೆ ಹೊರಗೆ ಬಂದ್ಬಿಟ್ಟೆ. ಏನು ಮಗ ನೀನು? ಅಲ್ಲಪ್ಪ, ಯಾವುದೋ ಒಂದು ಟಗರನ್ನು ತಂದು ದಿನನಿತ್ಯ ಅದರ ಆರೈಕೆ ಮಾಡ್ತೀಯ. ಇದರಿಂದ ಏನ್ ಸಾಧನೆ ಮಾಡ್ಬೇಕಂತ ಮಾಡಿದ್ಯಪ್ಪ ನೀನು? ಏನು ಸಾಧನೆ ಮಾಡಬೇಕಂತ ಮಾಡಿದೀಯ ಅಂತ ಕೇಳ್ತಾ ಇದೆಯಲ್ಲವ, ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತದೆ ಅವ. ಏ ನಿನ್ನ ಮಗ ಮೈಲಾರ ಸಾಕಿದ ಮೈಲಾರಿ ಸಹ ಹೊಡಿಸೋದು ಅಂತ. ಇದು ಮಾತ್ರ ಸತ್ಯ ತಾಯಿ. ಮೊದಲು ನೀನು ನನಗೆ ಆಶೀರ್ವಾದ ಮಾಡು. ಒಟ್ಟಿನಲ್ಲಿ ನಿನ್ನಿಂದ ನೀನು ಸಾಕಿದ ಮೈಲಾರಿಯಿಂದ ಈ ಊರಿಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು, ಅಷ್ಟೇ ಈ ನಮ್ಮ ಊರಿಗೆ ಒಳ್ಳೆದಷ್ಟೇ ಯಾಕೆ ವಾ, ಇಡೀ ನಮ್ಮ ಕನ್ನಡ ನಾಡಿಗೆ ಒಳ್ಳೆದಾಗುತ್ತದೆ. ದುಷ್ಟ ನನ್ನ ಮಕ್ಕಳನ್ನು ಮೆಟ್ಟಿಸಿಳೋದಕ್ಕೆ ಈ ನಿನ್ನ ಮಗ ಮೈಲಾರ ಸಿದ್ಧವಾದ್ರೆ ಅದೇ ದುಷ್ಟ ನನ್ನ ಮಕ್ಕಳು ಸಾಕಿರುವ ಟಗರುಗಳನ್ನು ಸಂಹಾರ ಮಾಡುವುದಕ್ಕೆ ಏ ಮೈಲಾರ ಸಿದ್ಧವಾಗುತ್ತದೆ. ಅದೇ ರೀತಿ ಕಳಿಸುತ್ತೇನೆ ಅವ ಏ ಮೈಲಾರಿಯನ್ನು. ಅಂದ್ರೆ ಏನಪ್ಪ ಮೈಲಾರಿ, ನೀನು ಸಾಕಿದ ಈ ಟಗರಿನಲ್ಲಿ ಅಂಥ ಶಕ್ತಿ ಏನಪ್ಪ ಇದೆ? ಅಂತ ಶಕ್ತಿ ಇದೆಯಾ ಅಂತ ಕೇಳ್ತಾ ಇದೆಯಲ್ಲವ, ಆ ಕಾಡಕ್ಕೆಂದು ಈ ನಿನ್ನ ಮಗ ಮೈಲಾರನ ಟಗರು ಕನದೊಳಗೆ ಕಾಲಿಟ್ಟರೆ ಗೋಕಾಕ ಮೈಲಾರಿ ಬಂದಿದೆ, ಮೈಲಾರನ ಮೈಲಾರಿ ಬಂದಿದೆ, ಬೀರು ಗುಡುಗಡಿ ಮೈಲಾರಿ ಬಂದೆ. ಪ್ರತಿಯೊಬ್ಬ ಟಗರಿನ ಮಾಲಕನು ಗಡ 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 ಅಂತ ನುಡುಗಿ ಕನದೊಳಗೆ ತಮ್ಮ ಟಗರುಗಳನ್ನು ಬಿಡದೆ ಹಿಂದಕ್ಕೆ ತೆಗೆದುಕೊಂಡು ಹೋಗಬೇಕು. ಅದೇ ರೀತಿ ಕಳಿಸುತ್ತೇನೆ ಅವ ಏ ಮೈಲಾರಿಯನ್ನ. ಮೆಚ್ಚಿದ ಮಗ, ಈ ನಿನ್ನ ಮಾತಿಗೆ ನಾನು ಮೆಚ್ಚಿದೆ. ಹಠವನ್ನು ಸಾಧಿಸುವ ಹಠ ಯೋಗಿ ನೀನಾಗು. ಈ ನಾಡುವ ನಾಯಕ ನೀನಾಗಬೇಕು. ದುಷ್ಟರನ್ನು ಮೆಟ್ಟಿಸಿಳು ದಿಟ್ಟ ಧೀರ ನೀನಾಗಬೇಕು. ಇದೇ ನಿನ್ನ ತಾಯಿಯ ಆಸೆ. ಅವ್ವ, ತಾಯಿಯ ಆಸೆ. ಈ ನಿನ್ನ ಆಸೆಗೆ ನಾನು ಭಾಷೆ ಕೊಟ್ಟರೆ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಬಾಬಾ ಸಾಹೇಬ್ ಅಂಬೇಡ್ಕರ್, ಮಹರ್ಷಿ ವಾಲ್ಮೀಕಿ, ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನ ಎದುರು ಹೇಗೆ ಅಜರಾಮರವಾಗಿ ಉಳಿದ ಅದೇ ರೀತಿ ಏ ನಿನ್ನ ಮಗನ ಹೆಸರ ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿಯುವಂತೆ ಮಾಡುತ್ತೇನೆ. ಇದು ಮಾತ್ರ ಸತ್ಯ ತಾಯಿ. ಈ ನಿನ್ನ ಮಾತನ್ನು ಕೇಳಿ ನನ್ನ ಹಸಿದ ಒಡಲು ತುಂಬಿದಂತಾಯ್ತು. ಮಗ, ನಿಜ ಹೇಳಬೇಕು ಅಂದ್ರೆ ಸತ್ಯವಂತರನ್ನು ಕಾಯುವ ಸರದಾರ ನೀನಾಗಬೇಕು. ನಯ ವಂಚಕರ ನರವನ್ನು ಕಿತ್ತು ಹಾಕೋ ನರಸಿಂಹ ನೀನಾಗಬೇಕು. ಪ್ರತಿಯೊಬ್ಬರ ಬಾಯಲ್ಲಿ ಕೂಡ ಯಾವ ತಂದೆ ತಾಯಿ ಹೆತ್ತ ಮಗ ಇವನು ಅಂತ ನಿನ್ನ ಬಗ್ಗೆ ಹೆಮ್ಮೆಯಿಂದ ಮಾತನಾಡಬೇಕು ಮಗ. ಆಗ ನಿನಗೆ ಜನ್ಮ ಕೊಟ್ಟ ಈ ನಿನ್ನ ತಾಯಿಯ ಜನ್ಮ ಸಾರ್ಥಕ ಆಗುತ್ತೆ ಮಗ, ಸಾರ್ಥಕ ಆಗುತ್ತೆ. ಅವಹ 9 ತಿಂಗಳು ಎತ್ತು ಲಾಲನೆ ಪಾಲನೆ ಜೋಪಾನ ಮಾಡಿದ ಈ ತಾಯಿಯ ಪಾದಕ್ಕೆ ಹಣಿ ಹಚ್ಚಿ ಹೇಳ್ತೀನಿ. ದಿನನಿತ್ಯ ಈ ಗೋಕಾಕ ಗ್ರಾಮದಲ್ಲಿ ಕ್ರಾಂತಿಯ ಕಾಳೆಯನ್ನು ಎಬ್ಬಿಸುವ ಕೆಟ್ಟ ನನ್ನ ಮಕ್ಕಳ ಕಣ್ಣನ್ನೇ ಕೀಳು ಕರ್ನಾಟಕದ ಕ್ರಾಂತಿ ವೀರನವ ಹೇ ಮೈಲಾರ. ಮನಸ್ಸು ಕೊಟ್ಟರೆ ಮೈಲಾರ್, ಮನಸ್ಸು ಬಿಟ್ಟರೆ ಎದುರಾಳಿಗಳ ಜೀವ ಹರ 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 ಹರ. ಇದು ಮಾತ್ರ ಸತ್ಯ ತಾಯಿ. ಅವ ಬಂದರು ಹೀಗೆ ಬಂದೆಯಾ ಅಕ್ಕ? ಅಕ್ಕ ಬಾರಪ್ಪ, ಈಗ ಬಂದೇನು? ಹೌದು ಅಕ್ಕ, ಈಗ ಬಂದೆ. ಇದೇನಪ್ಪ ಅಪರೂಪಕ್ಕೆ ಈ ಅಕ್ಕನ ಮನೆಗೆ ಬಂದಿದ್ಯಾ ನೀನು? ಹಾಗೇನಿಲ್ಲ ಅಕ್ಕ, ನಾಳೆ ಲಕ್ಷ್ಮೀ ದೇವರ ಜಾತ್ರೆ ಐತಿ, ಅನ್ನ ಅತಿಗೆಯನ್ನು ಕರೆದುಕೊಂಡು ಬಾ ಅಂತ ಹೇಳಿ ಕಳಿಸಿದ್ದಾರೆ. ನೋಡಪ್ಪ, ಅಲ್ಲಿ ಮಾಡಿದ್ರು ಕೂಡ ಲಕ್ಷ್ಮೀ ದೇವಿ ಜಾತ್ರೆ, ಇಲ್ಲಿ ಮಾಡಿದ್ರು ಕೂಡ ಲಕ್ಷ್ಮೀ ದೇವಿ ಜಾತ್ರೆ. ಈ ಮನೆ ತಾನೇ ಯಾರೇ ತಾನೆ ಹಾಗಿಲ್ಲ ಅಕ್ಕ, ನಿನ್ನ ಮಾವ ಮೈಲಾರಿ
ತಾಯಿಯನ್ನು ಕಳಿಸ್ಕೊಡ್ತೀನಿ, ಕರೆದುಕೊಂಡು ಹೋಗಪ್ಪ. ಆಗಿಲ್ಲಕ್ಕ, ಅನ್ನ ಅತ್ತಿಗೆ ಹರಿಕೆ ಅಂತ ಹೊತ್ತಿದಾರಂತೆ, ಅದಕ್ಕ ಕರೆದುಕೊಂಡು ಬಾ ಅಂತ ಹೇಳ್ತಾರೆ. ಅಮ್ಮ, ನಿನ್ನ ತಮ್ಮ ನಿನ್ನ ಮೇಲೆ ಬಹಳ ಪ್ರೀತಿಯನ್ನಿಟ್ಟು ನಿನ್ನನ್ನು ತವರ ಮನೆಗೆ ಕರೆದುಕೊಂಡು ಹೋಗೋದಕ್ಕೆ ಬಂದಿದ್ದಾನೆ. ಅದಕ್ಕೆ ಒಲ್ಲೆ ಎನ್ನಬಾರದು. ಹೋಗಮ್ಮ, 1-2-3 ದಿವಸ ನೀನ್ ನನ್ನ ತಮ್ಮಂದಿರೊಡನೆ ನಕ್ಕುನಲ್ಲಿ ದಾಡಿ ಬಾರವ. ಆಯ್ತಪ್ಪ, ನಿನ್ನ ಆಸೆಯಂತೆಯೇ ಆಗ್ಲಿ. ನೋಡು ಮೈಲಾರಿ, ಶ್ರೀಕಾಂತನಿಗೆ ನೀರು ಕೊಡು. ಇಬ್ಬರು ಕೈಕಾಲು ಮುಖ ತೊಳೆದುಕೊಂಡು ಒಳಗಡೆ ಬನ್ನಿ, ಊಟ ಮಾಡೋರಂತೆ. ಆಯ್ತವ, ಊಟ ಆಮೇಲೆ ಮಾಡಿದ್ರಾಯ್ತು. ಈ ತಾಯಿ ಮಗನ ಪ್ರೀತಿ ಹೀಗೆ ಉಳಿಲಿ ಎಂದು ಒಂದು ಗೀತೆಯನ್ನು ಆಡೋರು ಹಾಡಬಾರ. ಈ ವಯಸ್ಸಿನಾಗ ನನಗಿದೆಲ್ಲ ಯಾಕೆ ಬೇಕಪ್ಪ? ಇರುವಲ್ತವ್ರು ವಸಿಕ ವಯಸ್ಸಿದ್ದಾಗ ಲಾಲಿ ಹಾಡು ಹಾಡ್ತಿದ್ದಿ, ಈಗೊಂದು ಹಾಡು ಹಾಡಾಗ ಎಷ್ಟು ನಾಸ್ತಿ ಅಲ್ವಾ? ದೊಡ್ಡವ ಆಗಿದ್ಮೇಲೆ ಮದುವೆ ಮಾಡಕ್ ಕೊಡ್ತೇವೆ, ವಿಚಾರ ಮಾಡ್ತೇನವ? ದೊಡ್ಡವಾಗಿದ್ರಂತೆ ಮಾಡ್ತಾರೋ ಹುಡುಗಿನ ಎಲ್ಲರೂ ಏನೋ ಹುಡುಕೊಂಡು ಬಂದು ಇಲ್ಲಿಲ್ವಾ? ಊಟ ಮಾಡೋ ನೀನು ಬಿಸಲ ಬೇಸರ ಬಂದು